ಅಂತಾರಾಷ್ಟ್ರೀಯ ನರ್ಸ್ ಡೇ ದಿನಾಚರಣೆ ಹಿನ್ನೆಲೆ ಸಾಂಸ್ಕೃತಿಕ ನಗರಿ ಮೈಸೂರಿನ ಪ್ರತಿಷ್ಠಿತ ಸುಯೋಗ ಆಸ್ಪತ್ರೆಯಲ್ಲಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಮೈಸೂರಿನ ಕುವೆಂಪು ನಗರದ ಆಸ್ಪತ್ರೆ ಆವರಣದಲ್ಲಿ ಫ್ಲಾರೆನ್ಸ್ ನೈಟಿಂಗೇಲ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಲಾಯಿತು. ಇದೇ ವೇಳೆ ಆಸ್ಪತ್ರೆಯಲ್ಲಿ ನಡೆಸಲಾದ ಕ್ರೀಡಾ ಚಟುವಟಿಕೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನವನ್ನು ನೀಡಿ ಉತ್ತಮ ಸೇವೆ ಸಲ್ಲಿಸುತ್ತಿರುವ ಆಸ್ಪತ್ರೆ ಸಿಬ್ಬಂದಿಗೆ ಸನ್ಮಾನಿಸಲಾಯಿತು. ಇದೇ ವೇಳೆ ಮಾತನಾಡಿದ ಸುಯೋಗ ಸಮೂಹದ ಮುಖ್ಯಸ್ಥ ಡಾಕ್ಟರ್ ಎಸ್.ಪಿ. ಯೋಗಣ್ಣ, ನರ್ಸ್ ವೃತ್ತಿ ತುಂಬ ಪವಿತ್ರವಾದದ್ದು. ಹೆಚ್ಚು ಸೇವೆ ಸಲ್ಲಿಸುವ ನರ್ಸ್ಗಳಿಗೆ ವೇತನ ತೀರಾ ಕಡಿಮೆಯಾಗಿದೆ. ಸರ್ಕಾರ ನರ್ಸ್ ವೃತ್ತಿ ಮಾಡೋ ಸಿಬ್ಬಂದಿಗೆ ವೇತನ ಹೆಚ್ಚಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕು ಅಂತ ಒತ್ತಾಯಿಸಿ, ಕರ್ನಾಟಕದಲ್ಲಿ ನರ್ಸ್ ವೃತ್ತಿಗೆ ಹೆಚ್ಚಿನ ಒಲವು ತೋರಿಸುತ್ತಿಲ್ಲ. ಮುಂದಿನ ದಿನಗಳಲ್ಲಿ ಯುವ ಪೀಳಿಗೆ ನರ್ಸ್ ವೃತ್ತಿಯ ಬಗ್ಗೆ ಗಮನ ಹರಿಸಬೇಕು ಅಂತ ಹೇಳಿದ್ದಾರೆ. ಈ ಸುಯೋಗ ಆಸ್ಪತ್ರೆಯಲ್ಲಿ ಭಾಳ ಉತ್ಕೃಷ್ಟವಾದ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವರೇ ಇವರಿಗೆ ಫ್ಲಾರೆನ್ಸ್ ನೈಟಿಂಗೇಲ್ ಅವರ ಹೆಸರಿನಲ್ಲಿ ಪ್ರಶಸ್ತಿಯನ್ನು ನಾವು ಕೊಡ್ತೇವೆ. ಹಾಗೆ ಒಬ್ಬರಿಗೆ ನಾವು ಈ ಬಾರಿ ಪ್ರಶಸ್ತಿಯನ್ನು ನಾವು ಕೊಟ್ಟಿದ್ದೇವೆ. ಶುಶ್ರೂಷಕರಿಗೆ ಮತ್ತು ಸುಯೋಗ ಆಸ್ಪತ್ರೆಯ ಎಲ್ಲ ಸಿಬ್ಬಂದಿ ವರ್ಗಗಳಿಗೆ ಕ್ರೀಡಾ ಸ್ಪರ್ಧೆಗಳು, ಚರ್ಚಾಕೂಟಗಳು ಮತ್ತು ಅಡಿಗೆಯ ಸ್ಪರ್ಧೆ, ಹೀಗೆ ಹಲವಾರು ಸ್ಪರ್ಧೆಗಳನ್ನು ನಾವು ಏರ್ಪಾಡು ಮಾಡಿದ್ವಿ. ಆ ಸ್ಪರ್ಧೆಯಲ್ಲಿ ವಿಜೇತರಾಗಿದ್ದವರು ಕೂಡ ನಾವು ಬಹುಮಾನಗಳನ್ನು ಕೊಟ್ಟು ನಮ್ಮ ಕಾರ್ಯಕರ್ತರಲ್ಲಿ ಒಂದು ಉತ್ಸಾಹವನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಿಕೊಂಡು ಬರ್ತಾಯಿದ್ದೇವೆ. ಶುಶ್ರೂಷಕರಿಗೆ ಭಾರತ ದೇಶದಲ್ಲಿ ಸಂಭಾವನೆ ತುಂಬ ಕಡಿಮೆ ಇದೆ. ಅವರು ಮಾಡತಕ್ಕಂಥ ಒಂದು ಮಾನವೀಯ ಸೇವೆ ಮತ್ತು ಸದಾಕಾಲ ವೈದ್ಯರಿಗಿಂತ ಹೆಚ್ಚು ಸಮಯ ಶುಶ್ರೂಷಕರು ಕಳೀತಾರೆ. ಮತ್ತು ಯಾವುದೇ ಒಂದು ಆಸ್ಪತ್ರೆ ಅದು ಯಶಸ್ವಿಯಾಗಿ ಜನಮನ್ನಣೆಯನ್ನು ಗಳಿಸಬೇಕು ಅಂತಂದರೆ ಆ ಆಸ್ಪತ್ರೆಯ ಶುಶ್ರೂಷಕರ ಸೇವೆ ಭಾಳ ಉತ್ಕೃಷ್ಟವಾಗಿರಬೇಕು. ನಮ್ಮ ಆಸ್ಪತ್ರೆಯಲ್ಲಿ ಶುಶ್ರೂಷಕರ ಸೇವೆ ಭಾಳ ಉತ್ಕೃಷ್ಟವಾಗಿದೆ. ಮತ್ತು ಈ ಒಂದು ಭಾರತ ದೇಶದಲ್ಲಿ ಶುಶ್ರೂಷಕರ ಸಂಭಾವನೆ ಗಣನೀಯವಾಗಿ ಹೆಚ್ಚಾಗಬೇಕು. ನಾನು ರಾಜ್ಯ ಮಟ್ಟದ ಖಾಸಗಿ ಆಸ್ಪತ್ರೆಗಳ ವೈದ್ಯರ ಸಂಘದ ಅಧ್ಯಕ್ಷನಾಗಿ ಕೂಡ ಈ ಒಂದು ಮಾತನ್ನು ನಾನು ಹೇಳ್ತಾ ಇದ್ದೀನಿ. ಈಗ ನಮ್ಮ ಡಾಕ್ಟರ್ಸ್ ಆಗಲಿ, ನರ್ಸಿಂಗ್, ಹೆಲ್ತ್ ಕೇರ್ ಉದ್ಯಮದಲ್ಲಿರೋರೆಲ್ಲರಿಗೂ ಸ್ಟ್ರೆಸ್ ಖಂಡಿತ ಇದ್ದೇ ಇರುತ್ತೆ. ಬಟ್ ಈ ಎಕ್ಸ್ಟ್ರಾ ಕರಿಕ್ಯುಲರ್ ಏನು ನಾವು ಮಾಡ್ತೀವಿ ಅದು ಅವಶ್ಯಕತೆ ಇದೆ. ಯಾಕೆಂದರೆ ಅದರಲ್ಲಿ ನಾವು ಸ್ಟ್ರೆಸ್ ಪ್ರೊಫೆಷನ್ ಬಿಟ್ಟು ನಾವೇನು ಈ ಥರ ಒಂದು ಆ್ಯಕ್ಟಿವಿಟೀಸಲ್ಲಿ ತೊಡಗಿಸ್ಕೋತೀವಿ, ಆವಾಗ ನಮಗೆ ಒಂದು ಹ್ಯಾಪಿ ಹಾರ್ಮೋನ್ಸ್, ನಿಜವಾಗ್ಲೂ ಒಬ್ಬ ವೈದ್ಯಾಗಿ ಮಾತಾಡಬೇಕು ಅಂದರೆ ಹ್ಯಾಪಿ ಹಾರ್ಮೋನ್ಸ್ ಅನ್ನೋದು ರಿಲೀಸ್ ಆಗಿ ಅವ್ರಿಗೆ ಒಂದು ಟೆನ್ಷನ್ ಫ್ರೀ ಅಟ್ಮಾಸ್ಫಿಯರ್ನ ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೋಸ್ಕರ ನಾವು ಪ್ರತಿ ವರ್ಷ ಇದನ್ನು ಹಮ್ಮಿಕೊಳ್ತೀವಿ. ಪ್ರತಿ ವರ್ಷ ನಮ್ಮ ಆಸ್ಪತ್ರೆಯಲ್ಲಿ ನಮ್ಮ ಹಾಸ್ಪಿಟಲ್ ನರ್ಸಿಂಗ್ ಸ್ಟಾಫ್ ಆಗಿರ್ಬೋದು ಮತ್ತು ಈಗ 5 ವರ್ಷಗಳಿಂದ ನಮ್ಮ CO ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ವಿದ್ಯಾರ್ಥಿಗಳೊಂದಿಗೆ ನಾವು May 12th ನರ್ಸಿಂಗ್ ಡೇನ ಸೆಲೆಬ್ರೇಟ್ ಮಾಡಿ ಅವರಲ್ಲಿರೋ ಟ್ಯಾಲೆಂಟ್ಸ್ನ ಹೊರತಂದು ಅವ್ರಿಗೆ ಅಪ್ರಿಷಿಯೇಟ್ ಮಾಡಿ ಅವ್ರನ್ನ ಹಾನರ್ ಮಾಡೋದು ನಾವು ಪ್ರತಿ ವರ್ಷ ಅದನ್ನು ನಾವು ಮಾಡ್ತಾ ಬಂದಿದ್ದೀವಿ. ಸೊ ಇನ್ನು ಮುಂದೆ